ಅತ್ತೆ ಬಾತ್ರೂಮಿಂದ ಕರೆದರು. ವಿನಯ್, ಟವಲ್ ಮರೆತಿದ್ದೀನಿ, ಬಾ ತಗೊಂಡು. ನಾನು ಸಿಕ್ಕಿದ್ದೇ ಚಾನ್ಸ್ ಎಂದು ಟವಲ್ ತಗೊಂಡು ಒಳಗೆ ಹೋದೆ. ಹಬ್ಬ, ಮುಂದೆ ಏನಾಯಿತು ಎಂದು ತಿಳಿಯಲು ಕೊನೆಯವರೆಗೂ ದಯವಿಟ್ಟು ವಿಡಿಯೋವನ್ನು ನೋಡಿ. ಮತ್ತು ನೀವಿನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಸಾಧ್ಯವಾದರೆ ಶೇರ್ ಮಾಡಿ. ಹಾಯ್, ನಾನು ವಿನಯ್, PUC ಓದ್ತಾ ಇದ್ದೀನಿ. ಎಕ್ಸಾಮ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀನಿ. ಎಕ್ಸಾಮ್ಸ್ ಆದ ಮೇಲೆ ಯಾವಾಗಲೂ ನನಗೆ ಅತ್ತೆ ಮಾವನ ಮನೆಗೆ ಹೋಗೋದು ರೂಢಿ. ಅವರ ಮನೆ ನನಗೆ ಬಹಳ ಇಷ್ಟ. ಅವರ ಮಗ ವಿನೋದ್ ಇರುತ್ತಾನೆ. ಅವನು ನನ್ನ ವಯಸ್ಸೇ. ಹಾಗಾಗಿ ಅವರ ಮನೆಗೆ ಹೋದರೆ ನನಗೆ ಒಳ್ಳೆ ಕಂಪನಿ, ಬೋರ್ ಆಗಲ್ಲ. ಇಬ್ರು ಈಜು, ಕ್ರಿಕೆಟ್ ಅಂತ ಆಟ ಆಡ್ತಾ ಇರ್ತೀವಿ. ನಾನು ಖುಷಿಯಿಂದ ಅತ್ತೆ ಮನೆಗೆ ಹೋದೆ. ಅತ್ತೆ ಖುಷಿಯಾದರು. ಮಾವ ಮನೆಯಲ್ಲಿ ಇರಲಿಲ್ಲ, ಕೆಲಸಕ್ಕೆ ಹೋಗಿದ್ರು. ವಿನೋದ್ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ದ. ಅತ್ತೆ, ವಿನೋದ್ ಇಲ್ಲ ಅಂತ ಬೇಜಾರಾಗಬೇಡ, 2 ದಿನ ಬೇಗ ಬರುತ್ತಾನೆ, ಬಾ ತಿಂಡಿ ಕೊಡುತ್ತೇನೆ. ನಾನು ತಿಂಡಿ ತಿಂದು ನಿದ್ದೆ ಬರುತ್ತಿತ್ತು. ಅತ್ತೆ ರೂಮ್ಗೆ ಹೋಗಿ ಮಲ್ಕೋ, ನಿದ್ದೆಯಿಂದ ತೂಕುಡಿಸ್ತಾ ಇದ್ದೀಯಾ? ಸರಿ ಅತ್ತೆ ಎಂದು ಅವರ ರೂಮಿಗೆ ಹೋದೆ. ಮಂಚದ ಮೇಲೆ ಅಂಗಾತ ಮಲಗಿದೆ. ನಿದ್ರಾದೇವತೆ ಬೇಗ ಆವರಿಸಿದಳು. ಅತ್ತೆ ಅಡುಗೆ ಮನೆ ಕೆಲಸ, ಬೇರೆ ಏನೋ ಕೆಲಸ ಮಾಡಿಕೊಂಡು ಇದ್ದರು. ಸುಮಾರು 1 ಗಂಟೆ ನಂತರ ಸ್ವಲ್ಪ ಎಚ್ಚರ ಆಯಿತು. ಅತ್ತೆ ಬಟ್ಟೆ ತೆಗೆದುಕೊಳ್ಳುತ್ತಿದ್ದರು. ಸ್ನಾನಕ್ಕೆ ಹೋಗೋ ತಯಾರಿ ಮಾಡುತ್ತಿದ್ದರು. ಅವರು ಸ್ನಾನಕ್ಕೆ ಹೋದರು. ನಾನು ಕಣ್ಣು ಮುಚ್ಚಿ ಮಲಗಿದೆ. ಸ್ವಲ್ಪ ಸಮಯದ ನಂತರ ವಿನಯ್ ಅಂತ ಕೂಗಿದರು. ಅತ್ತೆ, ವಿನಯ್, ಟವಲ್ ಮರೆತಿದ್ದೀನಿ, ಬೇಗ ಕೊಡು ಎಂದು ಕೂಗುತ್ತಿದ್ದರು. ನಾನು ಎಚ್ಚರಗೊಂಡು ಅಲ್ಲೇ ಇದ್ದ ಟವಲ್ ತಗೊಂಡು ಅವರಿಗೆ ಕೊಡೋಕೆ ಹೋದೆ. ಅವರು ಡೋರ್ ಸ್ವಲ್ಪ ಓಪನ್ ಮಾಡಿದ್ರು. ನಾನು ನಿದ್ದೆಗಣ್ಣಿನಲ್ಲಿ ಡೋರ್ ಮಿಸ್ ಆಗಿ ತಳ್ಳಿದೆ. ಗಾಬರಿಗೊಂಡು ತಲೆ ಎತ್ತಿ ನೋಡಿದೆ. ಅತ್ತೆ ಅಪ್ಸರಿಯಂತೆ ಕಾಣುತ್ತಿದ್ದರು. ನೀರು ಮಿನುಗುತ್ತಿತ್ತು. ಅತ್ತೆ ಗಾಬರಿಯಾದರು. ಬೇಗ ಕೊಡು ಎಂದು ತೆಗೆದುಕೊಂಡು ಡೋರ್ ಲಾಕ್ ಮಾಡಿದ್ರು. ನಾನು ಅದೇ ಧ್ಯಾನದಲ್ಲಿ ಇದ್ದೆ. ಒಂದು ಥರ ಯಾಕೋ ಕೈವಶ ಮಾಡಿಕೊಂಡಂತೆ. ಆದರೆ ಅದರ ಬಗ್ಗೆನೇ ಚಿಂತಿಸುತ್ತಿದ್ದೆ. ಅತ್ತೆ ಆಚೆ ಬಂದು ಸೀರೆ ಉಟ್ಟಿ ರೆಡಿಯಾದರು. ನನ್ನನ್ನು ನೋಡಿಯೂ ನೋಡದಂತೆ ಹೋದರು. ಮಧ್ಯಾಹ್ನ ಊಟಕ್ಕೆ ಕರೆದರು. ಇಬ್ಬರ ಮಧ್ಯೆ ಮೌನ. ಅವರೇ ಮುಂದೆ ಬಂದು ನನ್ನನ್ನು ಮಾತನಾಡಿಸಿದರು. ಸಾರು ಚೆನ್ನಾಗಿ ಇದೆಯಾ ವಿನಯ್ ಎಂದು ಕೇಳಿದರು. ನಾನು ಅತ್ತೆ, ಇವತ್ತು ಎಲ್ಲ ಚೆನ್ನಾಗಿ ಇತ್ತು. ನನ್ನ ಕಣ್ಣು ಮನಸ್ಸು ಎಲ್ಲ ತುಂಬಿತು, ಒಂದೇ ಉಸಿರಿನಲ್ಲಿ ಹೇಳಿದೆ. ಅವರು ಬರೀ ಒಂದು ಕಿರುನಗೆ ಬೀರಿ ಹೋದರು. ಸಂಜೆ ಕಾಫಿ ಕುಡಿದ ಮೇಲೆ ಇಬ್ಬರು ವಾಕ್ಗೆ ಹೋದ್ವಿ. ಅತ್ತೆ ಅವರ ಕಷ್ಟ ಸುಖ ಎಲ್ಲವನ್ನೂ ಹಂಚಿಕೊಂಡ್ರು. ನಿಜವಾಗ್ಲೂ ಅವರು ಮನಸ್ಸಿನಲ್ಲಿ ದೇವತೆ, ನೋಡೋಕ್ಕೂ ಅಪ್ಸರೆ ಎಂದು ಮನಸ್ಸಿನಲ್ಲಿ ಆರಾಧಿಸಿದೆ. ಅತ್ತೆ, ನೀವು ತುಂಬ ಒಳ್ಳೆಯವರು. ನಿಮ್ಮನ್ನು ಯಾರೂ ಅರ್ಥ ಮಾಡಿಕೊಂಡಿಲ್ಲ, ಆದರೆ ನಾನು ನಿಮ್ಮನ್ನು ಅರ್ಥ ಮಾಡಿಕೊಂಡಿದ್ದೀನಿ. ನಿಮಗೆ ನಾನಿದ್ದೀನಿ, ಚಿಂತಿಸಬೇಡಿ ಎಂದೆ. ಅವತ್ತಿನಿಂದ ಅತ್ತೆ ನನ್ನ ಹತ್ತಿರ ಎಲ್ಲವನ್ನು ನಿಸ್ಸಂಕೋಚವಾಗಿ ಹೇಳುತ್ತಿದ್ದರು. ಇಬ್ಬರು ಒಳ್ಳೆ ಫ್ರೆಂಡ್ಸ್ ಆದ್ವಿ. ಹೌದು, ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಫ್ರೆಂಡ್ಸ್ ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.